ಈಗ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಕ್ವಶನ್ ಇರೋದು ವಿರಾಟ್ ಫಿಟ್ ಇದ್ದಾರಾ ಇಲ್ವಾ ಅಂತ. ನಿಮ್ಗೆ ಜ್ಞಾಪಕ ಇದ್ರೆ ಲಾಸ್ಟ್ ಗೇಮಲ್ಲಿ ಬ್ಯಾಟಿಂಗ್ ಆಡ್ತಾರೆ, ರವಿಶಾಸ್ತ್ರಿ ಹೇಳ್ದಂಗೆ ಟೆಂಪ್ರೇಚರ್ ಕೂಡ ಇತ್ತು ಲಾಸ್ಟ್ ಗೇಮ್ ಅವ್ರಿಗೆ ಅಂತ ಹೇಳಿದ್ರು. ಆಮೇಲೆ ನೀ ಏನೋ ಒಂಚೂರು ನಿಗಲ್ಲಾಗಿದೆ, ಪ್ರಾಬ್ಲಮ್ ಆಗಿದೆ, ಅದಕ್ಕೆ ಅವರು ಫೀಲ್ಡ್ಗೆ ಬರಲಿಲ್ಲ, ಜ್ಞಾಪಕ ಇದ್ರೆ ನಿಮ್ಗೆ. ಸೊ ಇವಾಗ ಯಾವ ಹಂತಕ್ಕೆ ವಿರಾಟ್ ಕೊಹ್ಲಿ ಫಿಟ್ ಆಗಿದ್ದಾರೆ? ಮಾಹಿತಿ ಪ್ರಕಾರ ಅವ್ರು ಆಡಿದ್ರೆ ಮ್ಯಾಕ್ಸಿಮಮ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡ್ಬೋದು ಅಂತ ಸುದ್ದಿ ಬರ್ತಾ ಇರೋದು ನಮಗೆ. ಇವ್ರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ವಿರಾಟ್ ಕೊಹ್ಲಿ ಅವರ ಬ್ಯಾಟಿಂಗ್ ವಿಶೇಷತೆ ಏನು ಹೇಳಿ? ರನ್ಸ್ ಹೊಡೆಯೋದು ಒಂದು, ರನ್ಸ್ ಓಡೋದು ಇನ್ನೊಂದು. ಈಗ ನೀ ಪ್ರಾಬ್ಲಮ್ ಆಗಿದೆ, ಅದರಲ್ಲೂ ಲೆಫ್ಟ್ ನೀ ಟೇಪಿಂಗ್ ಎಲ್ಲ ನೋಡ್ತಾ ಇದ್ರೆ ರನ್ ಓಡಕ್ಕಾಗಿಲ್ಲ ಇವರು ಅಂತ ಹೇಳಿದ್ರೆ ಇವ್ರಿಗೆ ಕಷ್ಟ ಆಗುತ್ತೆ. ಪ್ರಾಬಬ್ಲಿ ಯಾಕೆ ಗೊತ್ತಾ, ಅವ್ರಿಗೆ ಇದು ನ್ಯಾಚುರಲ್ ಆಗಿ ಬರೋದು. ನೀವು ಅಗೇನ್ಸ್ಟ್ ನೇಚರ್ ಆಡಿ ಅಂತ ಹೇಳಿದ್ರೆ ಅದು ಸ್ವಲ್ಪ ಕಷ್ಟ ಆಗ್ಬೋದು. ಸೊ ಯಾವ ಡಿಸಿಷನ್ನ ತಗೊಳ್ತಾರೆ ಇಲ್ಲಿ RCB? ಇಲ್ಲ ಸರ್, ಈ ಮ್ಯಾಚ್ನ ಬ್ರೇಕ್ ತಗೊಳ್ಳಿ, ನಾವು ವೆಂಕಟೇಶ್ ಅಯ್ಯರ್ನ ಫಿಟ್ ಮಾಡ್ತೀವಿ ಸ್ಟ್ರೈಟ್ ಅವೇ 11 ಆಸ್ ಓಪನರ್, ಅವರು ಫಿಲ್ ಸಾಲ್ಟ್ ಮಾಡ್ಕೊಳ್ಳಿ ಕೆಲಸ, ನೀವು ಈ ಮ್ಯಾಚ್ ಬ್ರೇಕ್ ತಗೊಳ್ಳಿ, ಇನ್ನು ಫಿಟ್ ಆಗಿ ಅಂತ ಕೂಡ ಡಿಸಿಷನ್ ತಗೋಬೋದು. ಬಟ್ ನೆನ್ನೆ ನೆಟ್ಸ್ದೆಲ್ಲ ಸ್ವಲ್ಪ ಕ್ಲಿಪ್ಪಿಂಗ್ಸ್ ನಾನು ನೋಡ್ತಾ ಇದ್ದೆ, ನೆಟ್ಸಲ್ಲಿ ಆರಾಮಾಗಿ ಬ್ಯಾಟಿಂಗ್ ಆಡ್ತಾರೆ ವಿರಾಟ್ ಅವರು. ಅವ್ರ ಮುಖದಲ್ಲಿ ನಗು ಇದೆ, ಯಾವ ಥರ ಪೇನ್ ಕೂಡ ಕಾಣಲಿಲ್ಲ. ಹಾಗಾಗಿ ಹೋಪ್ ಮಾಡೋಣ ವಿರಾಟ್ ಕೊಹ್ಲಿ ಅವರು ಆಡ್ತಾರೆ, ಫಿಟ್ ಆಗಿರ್ತಾರೆ ಅಂತ ಯೋಚನೆ ಮಾಡೋಣ.